140 ಜನ ಇದ್ದಾರೆ. 140 ಜನದಲ್ಲಿ 100ಕ್ಕಿಂತ ಹೆಚ್ಚು ಜನ 5, 6, 8, 9 100ಕ್ಕಿಂತ ಹೆಚ್ಚು ಇದ್ದಾರೆ. 3 ಬಾರಿ ಬೇರೆ ಪಕ್ಷದಿಂದ ಬಂದು ಸೇರ್ಕೊಂಡವರು ಇದ್ದಾರೆ ಮಲೆ ಮೈಸೂರು ಭಾಗದಲ್ಲಿ. ಅವ್ರಿಗೂ ಎಲ್ಲ ಏನಾದರೂ ಮಾಡ್ತೀವಿ ಅಂತ ಆಶ್ವಾಸನೆ ಹಿಂಗೆ ಕೊಟ್ಟಿರ್ತಾರೆ. ಇಂಥ ಸಂದರ್ಭದಲ್ಲಿ ನಮ್ಮ ಕೊಡಿ ಅಂತ ನಾವು ಕೇಳೋದು. ನೀವೇನಾದರೂ ಪ್ರಯತ್ನ ಮಾಡ್ತಾ ಇದ್ದೀರಾ? ಯಾಕೆಂದ್ರೆ ಹೊಸಬರಿಗೆ ಅವಕಾಶ ಓದೋದು ಬೇರೆ ವಿಚಾರ, ಬಟ್ ನಾವು ಯಾವುದನ್ನು ಇಲ್ಲ, ಈಗ ಹೊಸಬರಿಗೂ ಕೂಡ ಅವಕಾಶ ಕೊಡ್ತೀವಿ ಅಂತ ಕೇಂದ್ರ ನೋಡೋದು. ಅವರು ಏನಂದರೆ ಅವ್ರದ್ದೇ ಆದ ಒಂದು ಇಂಟೆಲಿಜೆನ್ಸ್ ರಿಪೋರ್ಟು, ಸರ್ವೆ ರಿಪೋರ್ಟ್ ತಗೊಂಡು ಆ ಒಂದು ಆಧಾರದ ಮೇಲೆ ಕೊಡ್ಬೋದು. ಯಾರೋ ಕೊಡ್ತಾರೆ ಅಂತ ಅದು ಗೊತ್ತಾಗಲ್ಲ. ಬಟ್ ಸದ್ಯದ ಪರಿಸ್ಥಿತಿ ರಾಜ್ಯದಲ್ಲೇ ಮೊದಲು ಸಿಎಂ ಆಗಬೇಕು ಅಂತ ಡಿ.ಕೆ. ಶಿವಕುಮಾರ್ ಅದು ಬೇರೆ ವಿಚಾರ. ನಮ್ಮ ಪ್ರೀತಿ, ನಮ್ಮ ವಿಶ್ವಾಸ ಅದು ಬೇರೆ ವಿಚಾರ. ಬಟ್ ಈಗ ನಾವು ನಮಗೆ ಆತ್ಮೀಯರು ಅಂದ್ಬಿಟ್ಟು ನನಗೆ ಮಂತ್ರಿಗಿರಿ ಕೊಡಿ ಅಂತ ಕೇಳೋಕ್ಕಾಗಲ್ಲ. ಈಗ ಹೈಕಮಾಂಡ್ ಹೇಳಿರೋದ್ರಿಂದ ಕ್ರಿಯಾಶೀಲವಾಗಿ ಯಾರು ಇದ್ದಾರೆ ಅದು ಅವರೇ ನಿರ್ಧರಿಸ್ಕೊತಾರೆ. ನಾವು ಕೊಡಿ ಅಂತ ಯಾರನ್ನು ಕೇಳಲ್ಲ. ಸರ್, ಎರಡು ಸಚಿವ ಸ್ಥಾನ ಏನು ಮಾಡ್ತಾರೆ ಅಂತ ಈಗ ನಾವು ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ ಅದೇ ಫೈನಲ್ಲು. ಬಟ್ ನಾವ್ಯಾರನ್ನೂ ಕೇಳೋದಾಗಲಿ ಲಾಬಿ ಮಾಡೋದಾಗಲಿ ನಾನು ನೀವು ಡಿ.ಕೆ.ಗೆ ಆತ್ಮೀಯರಾಗಿರೋದ್ರಿಂದ ಮತ್ತಷ್ಟು ಕ್ಷೇತ್ರಕ್ಕೆ ಮತ್ತಷ್ಟು ಅನುದಾನ ತರುವಂಥ ಆ ವಿಚಾರದಲ್ಲಿ ಹೇಳಿ ಗೊತ್ತಿದೆ. ಅನುದಾನ ತರ್ತೀವಿ, ನಮಗೆ ಇರುವಷ್ಟು ಸಮಸ್ಯೆಗಳನ್ನ ಆದಷ್ಟು ಬೇಗ ಬಗೆಹರಿಸಿ ಕೆಲಸ ಮಾಡ್ತೀವಿ. ಈ ಗ್ಯಾರಂಟಿ ಯೋಜನೆಗಳು ಇದೇ ರೀತಿ ಮುಂದುವರಿಯುತ್ತೆ. ಕೆಲವರು ಗ್ರಾಮೀಣ ಪ್ರದೇಶದ ಗೊಂದಲದಲ್ಲಿದ್ದಾರೆ. ಏನು ಯಾರಿಗೇನು ತೊಂದರೆ ಆಗಿದೆ? ವಿದ್ಯುತ್ ಶಕ್ತಿ ಬಿಲ್ಲು ಯಾರು ಏನು ಕಟ್ತಿಲ್ಲ, ಬಸ್ಗೆ ಯಾರು ದುಡ್ಡು ಕೊಡ್ತಿಲ್ಲ, 2,000 ರೂಪಾಯಿ ಅಕೌಂಟಿಗೆ ಬರ್ತಾನೆ ಇದೆ, ಅಕ್ಕಿ ಕೊಡ್ತಾನೆ ಇದ್ದೀವಿ. ಯಾವುದ್ರಲ್ಲಿ ತೊಂದರೆ ಆಗಿದೆ? ಗವಿಮಠ ಸ್ವಾಮೀಜಿ ಇದು ಸರ್ಕಾರ ಎಲ್ಲ ಲೂಟಿ ಮಾಡಿ ಈಗ ಡಿ.ಕೆ. ಶಿವಕುಮಾರ್ ಕೈ ಕೊಡ್ತಾವ್ರೆ ಅಂತ ಹೇಳೋರಿಗೆ, ಅಪವಾದ ಮಾಡೋರಿಗೆ, ಆರೋಪ ಮಾಡೋರಿಗೆ ನಾವೇನು ಮಾಡೋಕ್ಕಾಗಲ್ಲ. ಕೆಲವು ಅದಕ್ಕೆ ಅಂತ ಹುಟ್ಟಿರ್ತಾರೆ, ಅವ್ರಿಗೆ ಅಪವಾದ ಆರೋಪಗಳು ಮಾಡ್ತಾರೆ. ವಿರೋಧ ಪಕ್ಷದವರು ಆರೋಪ ಮಾಡೋಕ್ಕೆ ಇರೋದು, ಸುಮ್ಮನೆ ಆರೋಪ ಮಾಡ್ತಾರೆ. ಇಷ್ಟು ದಿವಸ ಸಿದ್ದರಾಮಯ್ಯನವ್ರ ಮೇಲೆ ಅಲಿಗೇಷನ್ ಮಾಡ್ತಿದ್ರೆ, ಸಿದ್ದರಾಮಯ್ಯ ಇಳಿಸ್ಬಿಟ್ರು, ಅವ್ರಿಗನೇ ಮಾಡಿಬಿಟ್ರು, ಹಿಂದುಳಿದವ್ರಿಗೆ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ. ಅವ್ರಿಗೆ ನಾಚಿಕೆನೂ ಇಲ್ಲ, ಮರ್ಯಾದೆನೂ ಇಲ್ಲ. ಹಿಂಗೂ ನಾಲ್ಗೆ ತಿರುಗ್ತದೆ, ಹಿಂಗೂ ತಿರುಗ್ತದೆ. ಏನು ಮಾಡೋಕ್ಕಾಗ್ತದೆ? ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಪೈಪೋಟಿ ನಡೀತದೆ. ಪೈಪೋಟಿ ಅಂತೇನಿಲ್ಲ, ವರಿಷ್ಠರು ತೀರ್ಮಾನ ಮಾಡ್ತಾರೆ. ಅದು ಕೂಡ ಅಂತಿಮ ಆಗ್ತದೆ ಸದ್ಯದಲ್ಲಿ. ಸರ್, ತಡರಾತ್ರಿ ಡಿ.ಕೆ. ಶಿವಕುಮಾರ್ ಮಂಡ್ಯ ಜಿಲ್ಲೆಯ ಶಾಸಕರು ಸಭೆ ಮಾಡಿದ್ದಾರೆ. ಏನೇನು ಚರ್ಚೆ ಆಗಿದೆ ಸರ್? ಸಭೆ ಅಂತೇನಿಲ್ಲ. ಅದು ನಾನಂತೂ ಅಲ್ಲೇ ಇರ್ತೀನಿ ಪಕ್ಕದಲ್ಲಿ. ನಮ್ಮ ಎಲ್ಲ ಸಚಿವರು, ನಮ್ಮ ಇನ್ನೊಂದು ಶಾಸಕರು, MLC ಎಲ್ಲ ಬಂದರು, ಭೇಟಿ ಮಾಡಿ ಡೆಲ್ಲಿಯಿಂದ ಬಂದ್ರಲ್ಲ. ಅವರು ಸ್ವಲ್ಪ ಬರೋದು ಫ್ಲೈಟ್ ತಡ ಆಯಿತು, ರಾತ್ರಿ ಬೇಗ ಬರೋದಿತ್ತು, 1 ವಾರ ಆಗೋಯ್ತು ಅದು ಬರೋಷ್ಟರಲ್ಲಿ. ಹಾಗಾಗಿ ಕ್ಯಾಶುವಲ್ಲಾಗಿ ಮಾತುಕತೆ ಮಾಡ್ಕೊಂಡು ನಾವು ಬಂದು. ಎಷ್ಟು ಜನಕ್ಕೆ ಸಿಗ್ಬೋದು ಸರ್ ಈ ಸಲ ಮಂಡ್ಯ ಜಿಲ್ಲೆ? ಫಸ್ಟು ನರೇಂದ್ರ ಸ್ವಾಮಿ ಕೊಡ್ತೀವಿ ಅಂತ ಹೇಳಿದ್ರು, ಕೊನೆ ಕ್ಷಣದಾಗ ಕೈ ತಪ್ಪಿತ್ತು. ಈ ಸಲ ಸಿಗುತ್ತಾ ಸರ್? ಯಾರಿಗೆ ಕೊಡ್ತಾರೆ? ನೀವೇನಾದ್ರು ಲಾಬಿ ಏನಾದರೂ ಮಾಡ್ತಾ ಇದ್ರಾ? ಈಗ ನಾನು ಲಾಬಿನೂ ಮಾಡಲ್ಲ, ನಾನು ಕೇಳೋದು ಇಲ್ಲ, ನನಗೆ ಅಂಥ ಆಸೆನೂ ಇಲ್ಲ. 2 ಸೀಟ್ ಸಿಗ್ಬೋದಾ ಸರ್? ಈಗ ಎಷ್ಟು ಜನಕ್ಕೆ ಸಿಗ್ಬೋದು ಮಂಡ್ಯ ಜಿಲ್ಲೆಯಿಂದ ಪ್ರಾತಿನಿಧಿ? ಎಷ್ಟು ಜನ? ಒಬ್ರಿಗಂತೂ ಸಿಗುತ್ತೆ. 2 ಸಿಕ್ಕಿದ್ರೆ ಲಕ್ಕು. ಹೋಗಿ ಲಾಬಿ ಮಾಡಿದ್ರೆ ಸಿಗ್ಬೋದು ಸರ್. ಈಗ ಕೊನೆಯದಾಗಿ ಈಗ ಸರ್, ನಿರೀಕ್ಷೆಗೂ ಮೀರಿ ಈಗ ಯೋಜನೆಗಳು ನಡೀತಾ ಇದೆ. ಇದು ಅದ್ರ ಜೊತೆಗೆ ಎಕ್ಸ್ಟ್ರಾ ಏನಾದರೂ ಬೇರೆ ಹೊಸ ಪ್ರಾಜೆಕ್ಟ್ಗಳು ತರುವಂಥ ಪ್ರಾಜೆಕ್ಟ್ ಇದೆ, ಪ್ಲಾನ್ ಇದೆ. ಹೆಚ್ಚು ಬೇಗ ಅದನ್ನೇ ಕೇಳಿದ್ರೆ ಹಳ್ಳಿಗಳ ಅಭಿವೃದ್ಧಿನ ಮಾಡ್ತೀವಿ. ಅದು ಬಿಟ್ಟು ಸರ್ ಬೇರೆ ದೊಡ್ಡ ಪ್ರಾಜೆಕ್ಟ್ ನಮಗೆ ಮೇಯ್ನು ನೀರಾವರಿ ಆಗಬೇಕು. ಮೇಯ್ನ್ ರೈತರಿಗೆ, ನಮ್ಮಲ್ಲಿರೋದೆಲ್ಲ ರೈತರಿಗೆ ನೀರಿನ ಸಮಸ್ಯೆಯಿಂದ ಪಾರು ಮಾಡಬೇಕು. ಅದೊಂದು ನಮ್ಮ ಟಾರ್ಗೆಟು. ಮತ್ತು ಹಳ್ಳಿಗಳಲ್ಲಿ ಗ್ರಾಮದ ಪರಿಮಿತಿಯಲ್ಲಿ ರಸ್ತೆ ಡ್ರೈನ್ಗಳು ಸರಿ ಇಲ್ಲ. ಒಂದಷ್ಟು ನಾವು ಮಾಡ್ತಾಯಿದ್ದೀವಿ. ಇನ್ನೂ ಆದಷ್ಟನ್ನು 90% ಎಲ್ಲವನ್ನು ಸರಿ ಮಾಡೋ ಪ್ರಯತ್ನ ಮಾಡ್ತೀವಿ. ಹೊಸ ನಿರೀಕ್ಷೆ ಏನಿದೆ ಸರ್ ಹೊಸ CM ಇಂದ? ಈಗ ನಮಗೇನೇನು ಅನಿವಾರ್ಯತೆ ಇದೆ ನಮ್ಮ ಮದ್ದೂರಿಗೆ, ಅಷ್ಟನ್ನು ಈ ಒಂದು ಅವಧಿಯಲ್ಲಿ ನಾವು ಮಾಡ್ಕೊತೀವಿ.